ಶ್ರೀರಾಮ ರಘುರಾಮ ಜೈ ಜೈ ರಾಮ. ಅಜ್ಜಿ 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 ಒಂದ್ ನಿಮಿಷ. ಏನು ಅಜ್ಜಿ, ಪ್ರೀತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಚೀಚಿ, ಸ್ವಾಮಿ ರಾಮ ಅಂತ ರಾಮ ಕೀರ್ತನೆ ಹಾಡ್ತಿದ್ರೆ ಪ್ರೀತಿ ಗೀತಿ ಅಂತಿದ್ಯಲ್ಲೋ. ಅಂದ್ರೆ ತಾತನ್ ಮೇಲೆ ನಿಮ್ಗೆ ಯಾವತ್ತೂ ಪ್ರೀತಿನೇ ಹುಟ್ಟಿಲ್ವಾ? ಲೋ ಮೊಮ್ಮಗನೇ, ಆ ದಿನಗಳನ್ನ ನೆನ್ಸ್ಕೊಂಡ್ರೆ ಈಗ್ಲೂ ತುಂಬಾ ನಾಚಿಕೆ ಆಗುತ್ತೆ ಕಣೋ. ಅಷ್ಟಕ್ಕೂ ನಿಮ್ ತಾತನ್ನ ಮೊದಲನೇ ಸಲ ಎಲ್ಲಿ ನೋಡ್ದೆ ಗೊತ್ತಾ? ಎಲ್ಲಜ್ಜಿ? ಮೊದಲನೇ ರಾತ್ರಿ ಅವ್ರಿಗೆ ಹಾಲ್ ತಗೊಂಡೋಗ್ ಕೊಟ್ಟಾಗ. ಅಯ್ಯೋ ಅಜ್ಜಿ ಅಜ್ಜಿ, ಅಷ್ಟೊಂದು ಓಲ್ಡ್ ಸ್ಟೋರಿ ಬೇಡ ಬಿಡಿ. ರಾಜಾರಾಮ್ ಮಾವನ್ ಬಗ್ಗೆ ಹೇಳ್ತೀರಾ? ಅವ್ರು ಯಾವತ್ತಾದ್ರೂ ಪ್ರೀತಿಲಿ ಬಿದ್ದಿದ್ರಾ? ಲೇ, ರಾಜಾರಾಮ್ಗೆ ಜಾನಕಿ ಅಂದ್ರೆ ತುಂಬಾ ಪ್ರೀತಿ ಅಲ್ವೇನೋ? ಅಯ್ಯೋ, ಮದ್ವೆ ಆದ್ಮೇಲಲ್ಲ ಅಜ್ಜಿ, ಮದ್ವೆಗೂ ಮುಂಚೆ ಯಾರನ್ನಾದ್ರೂ ಪ್ರೀತಿಸಿದ್ರ ಅವರು? ಲೇ, ನನ್ ಮಗ ಮದ್ವೆ ಆದ್ಮೇಲೆ ಶ್ರೀರಾಮಚಂದ್ರ, ಮದ್ವೆಗ್ ಮುಂಚೆ ಆಂಜನೇಯ ಕಣೋ. ಮನೆ ಜವಾಬ್ದಾರಿನ ಭುಜದ ಮೇಲೆ ಹೊತ್ಕೊಂಡು ಆಚಾರ ಸಂಪ್ರದಾಯಗಳ ಮೇಲೆ ಭಕ್ತಿ ಶ್ರದ್ಧೆಯಿಂದ ಇರ್ತಿದ್ದ. ಇಲ್ ನೋಡು, ನೀನು ಕೂಡ ನಿಮ್ಮ ಮಾವಯ್ಯನ ಪದ್ಧತಿಗಳನ್ನೇ ಪಾಲಿಸ್ಬೇಕು. ಆಗ್ಲಿ ಅಜ್ಜಿ, ಆಗ್ಲಿ. ಶ್ರೀರಾಮ ರಘುರಾಮ ಜೈ ಜೈ ರಾಮ, ಜೈ ಜೈ ರಾಮ, ಜೈ ಜೈ ರಾಮ. ಗೊತ್ತಿರಲ್ಲ, ಆದ್ರೆ ಮಾವ ಮತ್ತೆ ಅಮ್ಮ ಜೊತೆಲೆ ಓದಿದಲ್ವಾ? ಕಾಲೇಜ್ ಡೇಸ್ ಅಲ್ಲಿ ಲವ್ ಸ್ಟೋರಿ ಏನಾದರೂ ಶೇರ್ ಮಾಡ್ಕೊಂಡಿರ್ಬೋದೇನೋ? ಅಮ್ಮ, ಎಸ್. ಅಮ್ಮ, ಚಿಕ್ಕವರಿದ್ದಾಗ ಮಾವ ನಿನ್ ಜೊತೆ ಫ್ರೆಂಡ್ಲಿ ಆಗಿರ್ತಿದ್ರ? ತುಂಬಾ ಜವಾಬ್ದಾರಿಯಿಂದ ಇರ್ತಿದ್ದ ಕಣೋ. ನನ್ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ನನ್ಗಿಂತ ಜಾಸ್ತಿ ಅವನೇ ನೋವು ತಿಂತಾ ಇದ್ದ. ಓಹೋ, ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಮಾವನ್ಗೆ ಯಾವ್ದಾದ್ರು ಲವ್ ಸ್ಟೋರಿ ಇದೆಯಾ? ಏನೋ ಮಾತಾಡ್ತಾ ಇದ್ಯಾ? ನಮ್ಮಣ್ಣನ್ಗೆ ಪ್ರೀತಿ ಗೀತಿ ಇಂಥದ್ದು ಯಾವ್ದು ಇಷ್ಟ ಆಗಲ್ಲ. ಅವನ್ ಸಿನ್ಸಿಯಾರಿಟಿ ನೋಡಿ ನಮ್ಗೆ ಭಯ ಆಗ್ತಿತ್ತು. ಅಷ್ಟಕ್ಕೂ ನಮ್ಮಣ್ಣನ್ ನೋಡಿ ನಮ್ಮಪ್ಪ ಏನ್ ಹೇಳ್ತಾ ಇದ್ರು ಗೊತ್ತಾ? ನನ್ನ ಮಗ ಭೀಷ್ಮನಂತವನು, ಅವನಿಗೆ ಅವನ್ ಸುಖ ಸಂತೋಷಕ್ಕಿಂತ ತನ್ನ ಕುಟುಂಬನೇ ಮುಖ್ಯ ಅಂತ ಹೇಳ್ತಿದ್ರು. ಅಣ್ಣನ್ ಮದ್ವೆ ಕೂಡ ಅಮ್ಮನ್ ಮಾತಿನ ಪ್ರಕಾರನೇ ನಡೆದಿದ್ದು. ನೀನು ಕೂಡ ನಿಮ್ಮ ಮಾವನ್ ಥರನೇ ಭಯ ಭಕ್ತಿಯಿಂದ ಈ ಅಮ್ಮನ್ ಮಾತಿನ ಪ್ರಕಾರ ಚಾರುನ ಮದ್ವೆ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೋಬೇಕು. ಮಾವ ತುಂಬಾ ಒಳ್ಳೆಯವರಮ್ಮ, ಅವ್ರ ತರ ನನಗಂತೂ ಇರಕ್ಕಾಗಲ್ಲ. ಹಾಗ್ಯಾಕಂತ್ಯ ಸೀನು? ನಮ್ ಚಾರುನ್ ಮದ್ವೆ ಮಾಡ್ಕೋತಿದ್ಯಲ್ವಾ, ಹಾಗೇನೆ. ಇನ್ಯಾರನ್ ಕೇಳ್ಬೋದು? ಚಿಕ್ಕ ಮಾವ ಅಪ್ಪ, ಇವರಿಬ್ಬರನ್ನು ಕೇಳಿದ್ರೆ ಏನಾದ್ರೂ ಒಂದು ಕ್ಲೂ ಸಿಗ್ಬೋದು. ಅವ್ರ ಹತ್ರ ಕೇಳ್ತೀನಿ. ಶಿವರಾಜು, ಆ ಬೋಲ್ಟ್ನ ಟೈಟ್ ಮಾಡು. ಅದೇ ನನಗೆ ಗೊತ್ತು ಬಿಡಿ ಬಾವ. ಮತ್ತೆ ಮಾವ ಏನ್ ಮಾಡ್ತಿದ್ರಿ? ಓ, ರಿಪೇರ್ ಮಾಡ್ತಿದ್ರಾ? ಇಲ್ಲ ಕಣೋ, ಊಟ ಮಾಡ್ತಾ ಇದ್ದೀನಿ, ಬಾ. ಲೇ, ಟ್ರಾಕ್ಟರ್ ಇಂಜಿನ್ ಸರಿ ಮಾಡ್ತಾ ಇದ್ದಾನೆ, ನೀನ್ ಡಿಸ್ಟರ್ಬ್ ಮಾಡ್ಬೇಡ ಕಣ. ಮಾವ, ನೀವು ರಾಜಾರಾಮ್ ಮಾವ ಇಬ್ರು ಒಂದೇ ಕಾಲೇಜಲ್ಲಿ ಓದಿದಂತೆ? ಹೌದು ಕಣೋ, ಅಣ್ಣ ಫೈನಲ್ ಇಯರ್ ಇದ್ದಾಗ ನಾನು ಫಸ್ಟ್ ಇಯರ್ ಓದ್ತಾ ಇದ್ದೆ. ಓಹೋ, ಇದಾ ವಿಷಯ. ಹಾಗಾದ್ರೆ ಕಾಲೇಜಲ್ಲಿ ಮಾವ ಏನಾದ್ರೂ ಪ್ರೀತಿಲ್ ಬಿದ್ದಿದ್ರಾ?
ಹೇಳಿ ಮಾವ. ಲೇ ಅವ್ರ ಗ್ಲಾಮರ್ ನೋಡಿ ಯಾರಿಗಾದ್ರೂ ಅನುಮಾನ ಬರೋದು ಸಹಜ ಕಣೋ. ಆ ಕಟ್ಔಟ್ ಆಗಿದೆ ಕಣೋ ಹುಚ್ಚ. ಲೇ ಅದೆಲ್ಲ ನಿಂಗ್ಯಾಕೋ? ನಿಂಗೆ ಬೇರೆ ಕೆಲಸ ಇಲ್ವೇನೋ ನಿಂಗೆ? ಅಪ್ಪ, ನಾನೇನೋ ಸುಮ್ಮನೆ ತಿಳ್ಕೊಳ್ಳೋಣ ಅಂತ ಕೇಳಿದೆ. ಅಲ್ಲ, ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಅದೇನಂದ್ರೆ ಆಗಿನ ಲವ್ ಸ್ಟೋರಿಗಳು ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನನ್ನ ಸ್ನೇಹಿತ ಒಬ್ಬ ಹೇಳಿದ. ಲೇ ಸ್ವಲ್ಪ ನೋಡಿ ನೋಡಿ ಮಾತಾಡೋ, ಇಲ್ಲ ಅಂದ್ರೆ ನಿನ್ ಕತೆ ಅಷ್ಟೇನೆ. ಅಪ್ಪ, ಪ್ರೀತಿ ವಿಷಯಗಳನ್ನ ನೋಡ್ದೇನೆ ಮಾತಾಡಬೇಕು. ನೋಡಿದ್ರೆ ಏನ್ ಅರ್ಥ ಆಗುತ್ತೆ ಹೇಳಿ? ಚಿಕ್ಕಮಾವ, ನೀವ್ ಹೇಳಿ, ಕಾಲೇಜ್ ಡೇಸ್ ಅಲ್ಲಿ ಮಾವ ಯಾರನ್ನಾದ್ರೂ ಪ್ರೀತಿಸ್ತಿದ್ರಾ? ಸೀನು, ಇವನೇನೆ ಪಾರ್ವತಿ. ಅಣ್ಣ ಬಂದಿದ್ದಾನೆ ಅಂತಾನು ನೋಡ್ದೆ. ಅಣ್ಣನ ಬಗ್ಗೆನೆ ಅಣ್ಣ ಯಾರನ್ನಾದ್ರೂ ಪ್ರೀತಿಸಿದ್ನ ಅಂತ ಕೇಳ್ತಿದ್ದಾನೆ. ಏನ್ ನಡೆಯುತ್ತೋ ಅಂತ ನಂಗೂ ತುಂಬಾ ಟೆನ್ಷನ್ ಆಗ್ತಿದೆ. ಸೀನು, ಅಯ್ಯೋ, ಸೀನು ತನ್ನ ಪ್ರೀತಿ ಬಗ್ಗೆ ಹೇಳ್ಬೇಕು ಅಂತ ಹೀಗೆಲ್ಲ ಮಾತಾಡ್ತಿದ್ದಾನೆ. ಇವರು ಅವನ ಹಿಂದೆನೆ ನಿಂತಿದ್ದಾರೆ. ಇವ್ ನೋಡ್ತಾ ಇಲ್ವೇ? ಆ ವಿಷಯ ಎಲ್ಲ ಬೇಕಾ ಇವಾಗ? ಹೋಗು, ಹೋಗ್ ಕೆಲಸ ನೋಡ್ಬೇಕು. ಹೋಗು ಹೋಗು. ಲೋ, ನಾನು ಟ್ರ್ಯಾಕ್ಟರ್ ರಿಪೇರಿ ಮಾಡ್ಬೇಕು. ಅದೇನ್ ಗೊತ್ತಾ ಮಾವ, ದೊಡ್ಡ ಮಾವನ್ಗಿರೋ ಗ್ಲಾಮರ್ಗೆ ಅಬ್ಬಬ್ಬ ಅಂದ್ರೂ ಒಂದಿಬ್ರು 3 ಜನ ಹಿಂದೆ ಬಿದ್ದಿರ್ತಾರೆ. ಸೀನು, ನಮ್ಮ ಅಣ್ಣನ ಬಗ್ಗೆ ಹಾಗೆಲ್ಲ ಮಾತಾಡೋದು ತಪ್ಪು. ನೀನು ಒಳಗಡೆ ಹೋಗು. ಹೌದು ಬಿಡಿ, ಲವ್ ಅನ್ನೋದನ್ನ ಎಲ್ರಿಗೂ ಹೇಳ್ಬಿಟ್ಟ ಮಾಡಕ್ಕಾಗತ್ತೆ? ಅಯ್ಯೋ ಸೀನು, ಗೊತ್ತಿಲ್ದೇನೆ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿರ್ತಾರೆ. ನಮಗ್ ಗೊತ್ತಿಲ್ವೇ? ಹೇಳಿ ಮಾವ, ನೀವು ಅವರು ಈ ಊರವ್ರ ಪಕ್ಕದೂರವ್ರ? ಸೀನು, ಸೀನು, ಮಾವ ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದೆ. ಮೊದ್ಲು ಇಲ್ ಬಾ. ಭಾವನವ್ರೆ, ಏನೋ ಚಿಕ್ಕ ಹುಡುಗ ಬಾ. ಹೇಳ್ದೆ ತಾನೆ? ಯಾವುದ್ರ ಬಗ್ಗೆ ಮಾತಾಡ್ತಿದೀಯಾ? ಭಾವನವ್ರೆ, ಅದು ಏನೋ ಗೊತ್ತಿಲ್ದೇನೆ. ಹೇಳು ಸೀನು. ಮಾವ, ಅದು ಒಂದು ಕಡೆ ನಿನ್ ಮದುವೆ ಹತ್ರ ಬರ್ತಿದೆ ಸೀನು. ಹೀಗಿದ್ದಾಗ ಪ್ರೀತಿ ಬಗ್ಗೆ ತಿಳ್ಕೋಬೇಕು ಅಂತ ಯಾಕೆ ಅನ್ಕೋತಾ ಇದೀಯಾ? ಆದ್ರೂ ಇವಾಗ ತಿಳ್ಕೊಂಡು ಏನ್ ಮಾಡ್ತೀಯಾ? ಅದು ಮಾವ, ಎಲ್ಲ ವಿಷಯದಲ್ಲೂ ನಿಮ್ಮನ್ನೇ ಫಾಲೋ ಮಾಡ್ತಾ ಇದ್ದೀನಲ್ವಾ. ನೀವು ಕಾಲೇಜ್ ಡೇಸಲ್ಲಿ ಹೇಗಿದ್ರಿ ಅಂತ ತಿಳ್ಕೊಳ್ಳೋಣ ಅನ್ನಿಸ್ತು, ಅದಕ್ಕೆ ಕೇಳಿದೆ. ನೀನ್ ತಿಳ್ಕೋಬೇಕಾಗಿರೋದು ಕಾಲೇಜಲ್ಲಿ ಹೇಗಿರಬೇಕು ಅನ್ನೋದಲ್ಲ. ಈಗ ನಿಮ್ ಮದುವೆ ನಿಶ್ಚಯ ಆಗಿದೆಯಲ್ಲ, ಮನೇಲಿ ಹೇಗಿರಬೇಕು ಅಂತ ತಿಳ್ಕೊ. ಅದಕ್ಕಿಂತ ಮುಂಚೆ ಅನ್ನಾವರಂಗೆ ಹೋಗ್ಬೇಕು ಅನ್ಕೊಂಡ್ವಲ್ಲ, ಆ ಏರ್ಪಾಡೆಲ್ಲ ನೋಡ್ಕೊ. ಆದ್ರೂ ಪ್ರೀತಿ ಬಗ್ಗೆ ಇಷ್ಟೆಲ್ಲ ಕೇಳ್ತಿದ್ಯಲ್ಲ, ಯಾರನ್ನಾದ್ರೂ ಪ್ರೀತಿಸಿದ್ಯಾ? ಅದ ಭಾವನವ್ರೆ, ಅವನೇನು, ಅವನ ವಯಸ್ಸೇನು, ಅವನ್ ಪ್ರೀತಿ ಗೀತಿ ಅಂತೆಲ್ಲ ಏನ್ ಭಾವನವ್ರೆ? ವಯಸ್ಸ
ಹಾಗಾದ್ರೆ ಮದುವೆ ನಿಲ್ಲಿಸ್ಬಿಡೋಣ. ಅಯ್ಯಯ್ಯೋ, ಅದನ್ನ ಮಾತ್ರ ಮಾಡ್ಕೊಳ್ಳೋ ವಯಸ್ಸೇ ಭಾವನವ್ರೆ. ನೀನು ಹೇಳು, ಯಾರನ್ನಾದರೂ ಪ್ರೀತಿಸಿದ್ಯಾ? ಇಲ್ಲ ಮಾವ. ನಿನಗೂ ಒಳ್ಳೇದು, ಮನೆಗೂ ಒಳ್ಳೇದು. ಲೋ, ನಿನ್ ಟೈಮ್ ಚೆನ್ನಾಗಿದೆ ಕಣೋ. ಅಣ್ಣ ಏನು ಹೇಳಲಿಲ್ಲ. ಇಂಥದನ್ನೆಲ್ಲ ತಿಳ್ಕೊಳ್ಳೋ ಬದಲು ಚಾರು ಬಗ್ಗೆ ತಿಳ್ಕೊಬೋದಲ್ಲ. ನಿಜವಾಗ್ಲೂ ನೀನ್ ತುಂಬಾ ಅದೃಷ್ಟವಂತ ಕಣೋ. ನಿನ್ಮೇಲಿನ ಪ್ರೀತಿಗೆ ಚಾರು ಮದ್ವೆಗೆ ಮುಂಚೆನೆ ಈ ಮನೆಗೆ ಬಂದಿದ್ದಾಳೆ. ಪ್ರೀತಿ ಬಗ್ಗೆ ಮದ್ವೆ ಬಗ್ಗೆ ಆರಾಮಾಗಿ ನಂಗೆ ಚಾರು ಹತ್ರನೇ ಮಾತಾಡ್ಬೋದಲ್ವಾ ಸೀನು? ಹೋಗಿ ಹೋಗಿ ಭಾವನವ್ರ ಬಗ್ಗೆ ಯಾಕೆ? ಸರಿ ಪದ್ಮ, ನಿನ್ ಬಾ, ನಂಗೆ ತುಂಬಾ ಹಸಿವಾಗ್ತಿದೆ, ಊಟ ಬಡಿಸುವಂತೆ. ನಿಮಗ್ ಗೊತ್ತಿರೋದು ಇದೊಂದೇ ಅಲ್ವಾ? ಮಕ್ಕಳು ಒಳ್ಳೇದು ಕೆಟ್ಟದ್ದು ಯಾವುದು ಬೇಕಾಗಿಲ್ಲ, ಬನ್ನಿ ಬಡಿಸ್ತೀನಿ. ನೋಡ್ ಶಿವರಾಜು, ಇದನ್ನೇ ಹೋಗಿ ಬಂದು ಒಳ್ಳೆನಿಗೆ ಅನ್ನೋದು ಅಂತಾರೆ. ನಡಿ ಊಟ ಮಾಡೋಣ. ನಡ್ರಿ, ತುಂಬಾ ಕಷ್ಟಪಟ್ಟಿದ್ದೀನಿ ಇವತ್ತು. ಈ ಸೀನು, ನೀನು ನಿಮ್ಮ ಮಾವನ ಪ್ರೀತಿ ಬಗ್ಗೆ ಯಾಕೆ ತಿಳ್ಕೋಬೇಕು ಅಂತಿದೀಯ ಅಂತ ನನಗೆ ಅರ್ಥ ಆಗಿದೆ ಕಣೋ. ನಿಮ್ಮ ಮಾವನಿಗೆ ಅಂಥ ಪ್ರೀತಿ ಗೀತಿ ಕಥೆಗಳು ಯಾವುದೂ ಇಲ್ಲ. ಅಷ್ಟೇ ಯಾಕೋ ಪ್ರೀತಿ ಮೇಲೆ ನಂಬಿಕೆ ಕೂಡ ಅವ್ರಿಗಿಲ್ಲ ಕಣೋ. ನೋಡೋಪಿದ್ದು, ನೀನು ಅವರ ಪ್ರೀತಿ ಬಗ್ಗೆ ತಿಳ್ಕೊಳ್ಳೋದನ್ನ ಬಿಟ್ಟು ನಿನ್ನ ಪ್ರೀತಿ ಬಗ್ಗೆ ಅವ್ರ ಹತ್ರ ಹೇಳೋದನ್ನ ಕಲಿ. ಏನೋ ಅರ್ಥ ಆಯ್ತಾ? ಅದನ್ನ ಹೇಳಬೇಕು ಅಂತಾನೆ ಟ್ರೈ ಮಾಡ್ತಿದ್ದೆ ಅತ್ತೆ, ಆದ್ರೆ ಪರಿಸ್ಥಿತಿ ನೋಡ್ತಿದ್ರೆ ಭಯ ಆಗ್ತಿದೆ. ಛಾಯಾ ಹಿಸ್ಟ್ರಿ ಬುಕ್ ಕೊಡು, ಓದ್ಬೇಕು. ನಾನು ಕೊಡಲ್ಲ. ಯಾಕೆ? ಯಾವಾಗ್ಲೂ ನನಗೆ ಕೊಡ್ತಾ ಇರ್ತೀಯಲ್ಲ. ನೋಡು, ನಾನು ಯಾಕೆ ನಿಂಗೆ ಕೊಡ್ತಿಲ್ಲ ಅಂತ ನೀನ್ ಗೊತ್ತಿದ್ದು ಕೇಳ್ತಿದ್ಯಾ, ಗೊತ್ತಿಲ್ಲದೆ ಕೇಳ್ತಿದ್ಯಾ? ನೀನೊಬ್ಳೇ ಕಾಲೇಜ್ ಸ್ಟೂಡೆಂಟು, ಮತ್ತೆ ನೀನೊಬ್ಳೇ ಟ್ರಿಪ್ ಮಿಸ್ ಮಾಡ್ಕೋತಾ ಇರೋದು ಅನ್ನೋ ಹಾಗೆ ಮಾತಾಡ್ತಾ ಇದೆಯಲ್ಲ. ನನಗೂ ಕೂಡ ಟ್ರಿಪ್ ಮಿಸ್ ಆಗ್ತಿರೋದಕ್ಕೆ ಬೇಜಾರಾಗ್ತಿದೆ ಛಾಯಾ. ಆದ್ರೆ ಏನ್ ಮಾಡೋದು, ಪರಿಸ್ಥಿತಿ ಆ ಥರ ಇದೆ. ಇಷ್ಟು ಬೇಜಾರಾಗ್ತಿದ್ರೆ ನಿಮ್ಮ ಅಪ್ಪನ ಹತ್ರ ಹೇಳ್ಬೋದಿತ್ತಲ್ಲ, ಹೇಗಾದ್ರೂ ಒಪ್ಪಿಸ್ಬೋದಾಗಿತ್ತಲ್ಲ ರಾಜಲಕ್ಷ್ಮಿ. ಹೇಳ್ಬೋದು, ಆದ್ರೆ ಅಪ್ಪ ಎಲ್ಲ ಅನ್ನಾವರಂಗೆ ಹೋಗೋಣ ಅಂತ ಇದ್ದಾರಲ್ವಾ. ಇವಾಗ ಅವ್ರ ಮುಂದೆ ಟ್ರಿಪ್ ಬಗ್ಗೆ ಮಾತಾಡೋಕ್ಕಾಗಲ್ಲ, ಅವ್ರ ಮಾತಿಗೆ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ರಾಜಲಕ್ಷ್ಮಿ, ನಿನ್ ಹತ್ರ ಮಾತಾಡಿದ್ರೆ ನನಗ್ ಟೈಮ್ ವೇಸ್ಟು. ಯಾವುದೇ ಒಕೇಶನ್ ಆದ್ರೂ ಅದನ್ನ ಸ್ಪಾಯ್ಲ್ ಮಾಡಕ್ಕೆ ನೀನೇ ಮುಂದೆ ಇರ್ತೀಯ. ಯಾವಾಗ್ಲೂ ಹೀಗೆ ನೀನ್ ಭಯ ಪಡೋದಲ್ದೆ ನಿನ್ ಜೊತೆಲಿರೋರ್ಗೂ ಹೀಗೆ ಭಯ ಪಡಿಸ್ತೀಯ. ಆ ದೇವ್ರು ಯಾವಾಗ ಬುದ್ಧಿ ಕೊಡ್ತಾನೋ. ನನ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಬಿಟ್ನೆ. ಮನೇಲೂನು 2 ದಿನ ಮನೆಗ್ ಬರಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಅಲ್ಲ, ಈ 2 ದಿನ ಹೇಗಿರುತ್ತೆ ಅಂತ ನೆನೆಸ್ಕೊ. ಸಿನಿಮಾಲ್ ತೋರಿಸ್ದಾಗೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಲೇಟ್ ನೈಟ್ ಅಲ್ಲಿ ಎಲ್ಲ ಸೇರಿ ಊಟ ಮಾಡೋದು, ಎಲ್ಲ ಸೇರಿ ಡ್ಯಾನ್ಸ್ ಮಾಡೋದು, ಅಬ್ಬಬ್ಬಾ. ಹೌದು ಕಣೆ, ನಾನು ಕೂಡ ತುಂಬಾನೇ ಎಕ್ಸೈಟ್ ಆಗಿದ್ದೀನಿ. ಟ್ರಿಪ್ ಅಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೇಕು. ಛಾಯಾ, ಅಲ್ಲ ನೀನ್ ಟೂರಿಗೆ ಬರ್ತಿದ್ಯಾ ಇಲ್ವಾ? ಅಯ್ಯೋ, ಬರ್ತೀನೋ ಇಲ್ವೋ ನನ್ಗೆ ಗೊತ್ತಿಲ್ಲ ಕಣೆ. ಏ ಛಾಯಾ, ಇರೇ. ನನ್ ಕಷ್ಟ ನಾನು ಯಾರಿಗೆ ಹೇಳ್ಕೊಳ್ಳಿ, ಎಲ್ಲ ನನ್ ಕರ್ಮ. ಇದೇನೆ, ನಿನಗಿಂತದೆಲ್ಲ ಇಷ್ಟ ಅಲ್ವಾ? ಯಾವಾಗ್ಲೂ ಹೇಳ್ತಾ ಇದ್ದೆ, ಇವಾಗ ಏನಾಯ್ತು, ಯಾಕೆ ಬರ್ತಿಲ್ಲ? ಯಾಕೆ ಬರ್ತಿಲ್ಲ ಅಂದ್ರೆ ಏನಂತ ಹೇಳಿ? ಟ್ರಿಪ್ಪಿಗೆ ಹೋಗ್ಲೇಬೇಕು ಅಂತ ಮ್ಯಾಂಡೇಟ್ರಿ ಅಂತ ಏನು ಇಲ್ವಲ್ಲ. ಆಕ್ಚುಲಿ ಇಂಥ ಟೂರ್ನ ಮಿಸ್ ಮಾಡ್ಕೋಬಾರ್ದೆ. ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸು ಅದು ಇದು ಎಲ್ಲ ತುಂಬಾ ಇರುತ್ತೆ. ಅಷ್ಟೇ ಅಲ್ಲ, ಶೌರ್ಯ ಸರ್ ಕೂಡ ಬರ್ತಾ ಇದ್ದಾರೆ. ಸರ್ ಬಂದ್ರೆ ಅಷ್ಟೇ ಸಾಕು, ಎಷ್ಟು ಹ್ಯಾಪಿಯಾಗಿ ಕಳಿಬಹುದು ಗೊತ್ತಾ?
ಅವ್ರ ಜೊತೆ ಮಾತಾಡ್ತಾ ಅವ್ರು ಹೇಳೋ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡ್ತಾ ಹೀಗ್ ಒಂದ ಎರಡ ಸೂಪರ್ ಆಗಿರುತ್ತೆ. ನೀನ್ ಕೂಡ ಬಾರೆ, ಯಾಕೆ ಬರ್ತಿಲ್ಲ? ನೀವು ಟ್ರಿಪ್ಗೆ ಹೋಗ್ತಾ ಇದ್ದೀರಾ, ಸರ್ಗೋಸ್ಕರ ಹೋಗ್ತಾ ಇದ್ದೀರಾ? ಅಂದ್ರೆ ನನ್ನ ಉದ್ದೇಶ, ಶೌರ್ಯ ಸರ್ ಬಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾತಾಡ್ತಾರೆ, ಹ್ಯಾಂಡ್ಸಮ್ ಆಗಿ ಕೂಡ ಇದ್ದಾರೆ. ತುಂಬಾ ಹುಡುಗಿಯರಿಗೆ ಅವ್ರ ಮೇಲೆ ಕ್ರಶ್ ಇದೆ. ಬಾಯ್ ಮುಚ್ಚಿ ಸಾಕು. ಅವ್ರಿಗಿಂತದ್ದೆಲ್ಲ ಇಷ್ಟನೇ ಆಗೋದಿಲ್ಲ. ನಿಮ್ ಗುರುಗಳ ಬಗ್ಗೆ ಈ ತರ ಮಾತಾಡೋದು ತುಂಬಾ ತಪ್ಪು ಅಲ್ವಾ? ಓಹೋ, ಹಾಗಾದ್ರೆ ಎಂತದ್ ಇಷ್ಟ ಆಗುತ್ತೆ? ನೀನ್ ಗುರು ಅವ್ರ ಬಗ್ಗೆ ತುಂಬಾ ಸ್ಟಡಿ ಮಾಡಿದ್ಯಾ ಅನ್ಸುತ್ತೆ. ಇಷ್ಟೊಂದು ಲೆಕ್ಚರ್ ಕೊಡ್ತಿದ್ಯಲ್ಲ, ಟೂರಿಗೆ ಬರ್ತಿದ್ಯಾ ಇಲ್ವಾ? ನಾನು ಬರ್ತಾ ಇಲ್ಲ. ಅಲ್ಲ, ಬರ್ತಾ ಇಲ್ಲ ಅಂದ್ರೆ ನಿಂಗೆ ಯಾಕೆ? ಕೋಚ್ ನಿನಗ್ ಮಾತ್ರ ಸರ್ ಅನ್ನೋ ಹಾಗೆ ಯಾಕೆ ಬಿಲ್ಡಪ್ ಕೊಡ್ತಿದ್ಯಾ? ಸರ್ ನಮ್ಗೂನು ಸರ್ರೆ. ಅವ್ರು ನಮ್ಮೆಲ್ಲರನ್ನೂ ಕರ್ಕೊಂಡು ಹೋಗ್ತಿರೋದಕ್ಕೆ ನಾವು ಅವ್ರ ಬಗ್ಗೆ ಮಾತಾಡ್ತಿದೀವಿ. ನಿಮಗಿಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ, ಹೋಗಿ. ರಾಜಿ, ಏನ್ ವಿಷಯ? ಇಲ್ಲಿಗೆ ಬಂದು ಕೂತಿದ್ಯಾ? ಏನಾಯ್ತು? ನನ್ನ ಮನಸ್ಸು ಯಾಕೋ ಸರಿ ಇಲ್ಲ ಅದ್ಯಾ. ಎಲ್ಲರೂ ಟ್ರಿಪ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಕಾಲೇಜಿಂದ ನಾವು ಮಾತ್ರ ಹೋಗ್ತಾ ಇಲ್ಲ ಅಂತ ಎಲ್ಲರಿಗೂ ಗೊತ್ತಾಗೋಗಿದೆ. ನಾವು ಕೂಡ ಹೋಗ್ಬೇಕು ಅದ್ಯಾ. ಹೇಗೆ ಹೋಗ್ತೀಯಾ? ಮನೇಲೆಲ್ಲರೂ ಅನ್ನಾವರಂಗೆ ಹೋಗ್ಬೇಕು ಅಂತ ಹೇಳ್ತಿದಾರಲ್ವಾ? ಅದು ಹಾಗಲ್ಲ ಅದ್ಯಾ. ಮೊದಲು ನಾವು ಟ್ರಿಪ್ಗೆ ಹೋಗ್ಬೇಕು. ನೀನು ಈ ಥರ ಟೈಮಲ್ಲಿ ಏನೋ ಒಂದು ಪ್ಲಾನ್ ಮಾಡ್ತೀಯ ಅಲ್ವಾ? ಈಗಲೂ ಕೂಡ ಏನಾದರೂ ಯೋಚನೆ ಮಾಡು. ಇಷ್ಟೊತ್ತು ಅಗತ್ಯ ಇಲ್ಲ ಅಂತ ಹೇಳ್ದೆ ಅಲ್ವಾ? ಅವರೇನೋ ಹೇಳಿದ್ರು ಅಂತ ಫೀಲ್ ಆಗ್ತಿದ್ಯಾ? ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬಾರ್ದು. ಇಲ್ಲ ಅದ್ಯಾ, ಕೋಚ್ ಸರ್ ಕೂಡ ಫೀಲ್ ಮಾಡ್ಕೋತಾರೆ ನಾವು ಹೋಗ್ಲಿಲ್ಲ ಅಂದ್ರೆ. ಅಬ್ಬಾ, ಈಗ ತಕ್ಷಣಕ್ಕೆ ಯಾವ ಐಡಿಯಾನೂ ಹೊಳಿತಿಲ್ಲ. ಛೇ, ನನ್ನ ಹತ್ರ ಒಂದು ಪ್ಲಾನ್ ಇದೆ, ಆಮೇಲೆ ಹೇಳ್ತೀನಿ ಬಾ. ಹಾ, ಅಷ್ಟು ಫಾಸ್ಟ್ ಆಗಿ ಯೋಚನೆ ಮಾಡಿದ್ಯಾ? ಹಾ, ನೀನ್ ಗ್ರೇಟ್ ರಾಜಲಕ್ಷ್ಮಿ. ಈ ಬುದ್ಧಿವಂತಿಕೆ ಎಲ್ಲ ನಿನ್ನಿಂದಾನೇ ಕಲ್ತ್ಕೊಂಡಿರೋದು. ಹೋಗೋಣ ನಡಿ. ಜಾನಕಿ, ಜಾನಕಿ, ಚಿತ್ರಾನ್ನ ಪಾಯಸ ಎಲ್ಲ ಸಿದ್ಧ ಮಾಡಿದ್ಯಾ? ಮಾಡಿದಾಯ್ತತ್ತೆ. ಅದನ್ನೆಲ್ಲ ಬ್ಯಾಗಲ್ಲಿ ಎತ್ತಿಡ್ತಾ ಇದ್ದೆ. ಬೇಗ ಮಾಡ್ಬಿಡು, ತಡ ಆಗ್ತಿದೆ. ಇವಾಗ ಹೊರಟ್ರೆ ನಾವು ಹೋಗೋ ಅಷ್ಟೊತ್ತಿಗೆ ಸಂಜೆ ಆಗ್ಬಿಡತ್ತೆ. ಸರಿ ಅತ್ತೆ. ಬಾತೆಯವ್ರೆ, ಪ್ರಸಾದದ ಬಗ್ಗೆ ನೀವೇನು ಚಿಂತೆ ಮಾಡ್ಬಿಡಿ. ಇದನ್ನ ಹುಷಾರಾಗಿ ತಗೊಂಡ್ ಬರೋದಕ್ಕೆ ನಾನಿದ್ದೀನಲ್ವಾ? ಅಷ್ಟಕ್ಕೂ ನನ್ನ ಭಯ ಎಲ್ಲ ನೀನ್ ತಿನ್ಬಿಡ್ತೀಯ ಅಂತ. ಪೂಜೆ ಆಗೋವರೆಗೂ ತಿನ್ನೋದ್ರ ಮೇಲೆ ದೃಷ್ಟಿ ಇಡ್ದೇನೆ ಹೂವ ತೆಂಗಿನಕಾಯಿ ಏನಾದ್ರೂ ಇದೆಯಾ ಇಲ್ವಾ ನೋಡು. ಅದೆಲ್ಲ ನಾನು ರೆಡಿ ಮಾಡಿದ್ದೀನಮ್ಮ. ನೋಡಿ ಅತ್ತೆಯವ್ರೆ, ನಾನು ಭೋಜನ ಪ್ರಿಯನೇ. ಆದ್ರೆ ಮನ್ಸಲ್ಲಿ ಮಾತ್ರ ಭಕ್ತಿ ಶ್ರದ್ಧೆ ಇಲ್ದಿರೋನಂತ ಮಾತ್ರ ಅನ್ಕೋಬೇಡಿ. ಸರಿ ಬಿಡು. ಅಷ್ಟಕ್ಕೂ ಪದ್ಮಾ ಪಾರ್ವತಿ ಇನ್ನೂ ಬಂದಿಲ್ವಲ್ಲ? ಬಂದ್ಬಿಟ್ವಿ ಅತ್ತೆ. ನೋಡಿ, ಮೊದ್ಲು ಬಟ್ಟೆ ಬ್ಯಾಗ್ ಎಲ್ಲ ಸಿದ್ಧ ಮಾಡ್ಕೊಂಡಿದ್ದೀರೋ ಇಲ್ವೋ? ಹಾ ಅಮ್ಮ, ಅದನ್ನ ಯಾವಾಗ್ಲೂ ಪ್ಯಾಕ್ ಮಾಡಾಯ್ತು ಬಿಡು. ಎಲ್ರೂ ಬಂದ್ರೆ ಹೊರಡೋದಷ್ಟೇ ಬಾಕಿ. ಮುಖ್ಯವಾಗಿ ಅಣ್ಣ ಬರ್ಬೇಕಲ್ಲ. ಹಾ, ಎಲ್ಲ ಸಿದ್ಧವಾಗಿದೆ ಅಲ್ಲ? ರಾಜು, ಲಕ್ಷಣವಾಗಿದ್ಯಾ ಕಣೋ. ನನ್ನ ದೃಷ್ಟಿನೇ ತಾಗೋ ಥರ ಇದೆ. ವರ್ಷಗಳು ಬದಲಾದ್ರೂ ನಿನ್ನ ಆಲೋಚನೆಗಳು, ಕಟ್ಟುಪಾಡುಗಳು ಯಾವುದೂ ಬದಲಾಗಿಲ್ಲ. ಅದಕ್ಕೆ ಈ ಮನೆಗೆಷ್ಟೇ ಜನ ಬಂದರೂ, ಎಷ್ಟು ಥರದ ಪ್ರಯತ್ನ ಮಾಡಿದ್ರೂ ಈ ಮನೆ ಪದ್ಧತಿಗಳನ್ನ ಬದಲಾಯಿಸೋಕ್ಕಾಗಲಿಲ್ಲ. ನಿನ್ನಂಥ ಮಗ ಪ್ರತಿ ಮನೆಯಲ್ಲೂ ಒಬ್ರಿದ್ರೆ ಸಾಕು, ಆ ಮನೆ ಪಾವನ ಆಗತ್ತೆ. ನಮ್ಮ ಮನೇನ ನಾವೇ ಜಾಗ್ರತೆಯಿಂದ ಕಾಪಾಡ್ಕೋಬೇಕು ಅಲ್ವೇನಮ್ಮ?
ಅನ್ನಾವರಂ ಸತ್ಯನಾರಾಯಣ ಸ್ವಾಮಿ ದಯೆಯಿಂದ ಸೀನು ಮದುವೆ ಆಗೋದ್ರೆ ಒಂದು ಜವಾಬ್ದಾರಿ ತೀರಿ ಹೋಗುತ್ತೆ. ಅದಕ್ಕೆ ಅಲ್ವಾ ಈ ಏರ್ಪಾಡೆಲ್ಲ. ಶಿವರಾಜು, ಎಲ್ರೂ ಬಂದ್ರ? ಎಲ್ರೂ ಬಂದಾಯ್ತಣ್ಣ. ಆದ್ಯ ರಾಜಲಕ್ಷ್ಮಿ ಬಂದಿಲ್ಲ ಅಷ್ಟೇ. ಅಲ್ಲಿ ನೋಡಿ, ಅವರಿಬ್ರು ಕೂಡ ಬಂದ್ಬಿಟ್ರು.